ಇಡೀ ದೇಶವೇ ಕಾತುರದಿಂದ ವೈಟ್ ಮಾಡ್ತಾ ಇದ್ದ ಅತಿ ದೊಡ್ಡ ಡಿಸ್ಕೌಂಟ್ ಸೇಲ್ ಈಗ ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನ್ನಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸೀಕ್ರೆಟ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ಎಲ್ರಿಗೂ ನಮಸ್ಕಾರ, ನಾನು ಕಿರಣ್ ಗೌಡ ಬೆಳಾಳ್. ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ನಲ್ಲಿ ಸಾವಿರಾರು ಪ್ರಾಡಕ್ಟ್ಗಳ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್ ಸೇಲ್ ಆರಂಭವಾಗಿದೆ. ಸ್ಮಾರ್ಟ್ಫೋನ್ಸ್, ಲ್ಯಾಪ್ಟಾಪ್ಸ್, ಹೋಮ್ ಅಪ್ಲಯನ್ಸಸ್, ಫ್ಯಾಷನ್ ಸೇರಿದಂತೆ ಸಾಕಷ್ಟು ಪ್ರಾಡಕ್ಟ್ಗಳು ಆಫರ್ನಲ್ಲಿ ಸಿಗುತ್ತಿವೆ. ಇಂತಹ ಸೇಲ್ಗಾಗಿ ಲಕ್ಷಾಂತರ ಜನ ತಿಂಗಳುಗಳ ಕಾಲ ವೈಟ್ ಮಾಡ್ತಾರೆ. ಯಾಕಂದರೆ ಕಡಿಮೆ ಬೆಲೆಯಲ್ಲಿ ತಮಗೆ ಬೇಕಾದ ಪ್ರಾಡಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆಯ ಮೇಲೆ. ಈ ರೀತಿ ಡಿಸ್ಕೌಂಟ್ನಲ್ಲಿ ಪ್ರಾಡಕ್ಟ್ಗಳು ಕಡಿಮೆ ಬೆಲೆಗೆ ಸಿಗೋದು ಖುಷಿಯ ವಿಚಾರವೇ. ಆದರೆ ಒಂದು ಪ್ರಶ್ನೆ, ಯಾವುದೇ ಕಂಪನಿ ಅಥವಾ ಸೆಲ್ಲರ್ ತಮಗೆ ನಷ್ಟ ಮಾಡಿಕೊಂಡು ಸೇಲ್ ಮಾಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೆಲವೊಮ್ಮೆ ಪ್ರಾಡಕ್ಟ್ನ ಸೆಲ್ಲಿಂಗ್ ಪ್ರೈಸ್ ಅನ್ನು ಮೊದಲಿನಷ್ಟೇ ಇಟ್ಟು ಅಥವಾ ಇನ್ನೂ ಹೆಚ್ಚಿಸಿ MRP ಅನ್ನು ಮಾತ್ರ ಹೆಚ್ಚಿಸಿ 70% ಆಫ್, 60% ಆಫ್ ಅಂತ ಡಿಸ್ಕೌಂಟ್ ತೋರಿಸಬಹುದು. ನೋಡೋದಕ್ಕೆ ದೊಡ್ಡ ಆಫರ್ ಅನಿಸ್ತದೆ, ಆದರೆ ನಿಜವಾಗಿ ಅಷ್ಟೊಂದು ಸೇವಿಂಗ್ಸ್ ಇರದೇ ಇರಬಹುದು. ಇನ್ನೊಂದು ವಿಷಯ ಏನಂದ್ರೆ, ಸೇಲ್ ಸಮಯದಲ್ಲಿ ಖರೀದಿಸಿದ ಪ್ರಾಡಕ್ಟ್ನ ಬೆಲೆ ಕೆಲವೇ ದಿನಗಳಲ್ಲಿ ಇನ್ನೂ ಕಡಿಮೆ ಆಗಬಹುದು. ಹಾಗಾದ್ರೆ ನಾವು ಮೋಸ ಹೋಗದೆ ಚೀಪೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅನ್ನು ಖರೀದಿಸೋದು ಹೇಗೆ? ಅದಕ್ಕಾಗಿ ನಮಗೆ ಆ ಪ್ರಾಡಕ್ಟ್ನ ಪ್ರೈಸ್ ಹಿಸ್ಟ್ರಿ ಗೊತ್ತಿರಬೇಕು. ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ, ಅದರ ಲೋವೆಸ್ಟ್ ಪ್ರೈಸ್ ಎಷ್ಟು, ಇನ್ನು ಮುಂದಿನ ದಿನಗಳಲ್ಲಿ ಪ್ರೈಸ್ ಡ್ರಾಪ್ ಆಗುವ ಸಾಧ್ಯತೆ ಇದೆಯಾ? ಜೊತೆಗೆ ಅದೇ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್, ಅಮೆಝಾನ್ ಸೇರಿದಂತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಎಷ್ಟು ಬೆಲೆಗೆ ಸಿಗುತ್ತಿವೆ ಅನ್ನೋದು ಗೊತ್ತಿರಬೇಕು. ಇದನ್ನೆಲ್ಲ ತುಂಬ ಸುಲಭವಾಗಿ ತಿಳ್ಕೊಳ್ಳೋದು ಹೇಗೆ ಅಂತ ಸ್ಕ್ರೀನ್ ರೆಕಾರ್ಡ್ನ ಮೂಲಕ ಪಿನ್ ಟು ಪಿನ್ ವಿವರಿಸ್ತೇನೆ. ಸೊ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಫಸ್ಟ್ಗೆ ನಾವು ಬೈ ಹಟ್ಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡಿ. ಆದಮೇಲೆ ಈ ಆ್ಯಪ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನು ನೋಡೋಣ. ಫಸ್ಟ್ಗೆ ಫ್ಲಿಪ್ಕಾರ್ಟ್ನಲ್ಲಿ ಯಾವುದಾದ್ರೂ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ iPhone 17 Pro ಅಂತ ಸರ್ಚ್ ಮಾಡ್ತೇನೆ. ಇದರಲ್ಲಿ 256 GB ಡೀಪ್ ಬ್ಲೂ ವೇರಿಯೇಷನ್ ಅನ್ನು ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ಈ ಐಫೋನ್ನ MRP 1,34,900 ಹಾಗೂ ಇದರ ಸೆಲ್ಲಿಂಗ್ ಪ್ರೈಸ್ 1,22,900 ಅಂತ ಕೊಟ್ಟಿದ್ದಾರೆ. ಈಗ ಇದರ ಪ್ರೈಸ್ ಹಿಸ್ಟ್ರಿಯನ್ನು ಚೆಕ್ ಮಾಡೋಣ. ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಕೆಲವೊಂದು ಶೇರಿಂಗ್ ಆಪ್ಷನ್ಗಳು ಸಿಗ್ತದೆ. ಅದರಲ್ಲಿ ಬೈ ಹಟ್ಕೆಯನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಕೂಡಲೇ ಆಟೋಮ್ಯಾಟಿಕ್ ಆಗಿ ಬೈ ಹಟ್ಕೆ ಆ್ಯಪ್ನ ಎಕ್ಸ್ಟೆನ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಪ್ರೈಸ್ ಹಿಸ್ಟ್ರಿಯನ್ನು ನೋಡಬಹುದು. 1 ವರ್ಷದಲ್ಲಿ ಆಗಿರುವ ಪ್ರೈಸ್ ವೇರಿಯೇಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿರುವ ಗ್ರಾಫ್ ಅನ್ನು ಟಚ್ ಮಾಡಿದ್ರೆ ಯಾವ ಡೇಟಿಗೆ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಇತ್ತು ಅನ್ನೋದನ್ನು ನೋಡಬಹುದು. ಅದೇ ರೀತಿ ಇಲ್ಲಿ ಆಪ್ಷನ್ ಕೊಟ್ಟಿರುವ ಪ್ರಕಾರ 1 year, 6 months, 3 months, 1 month ಹೀಗೆ ನಮಗೆ ಬೇಕಾದ ಟೈಮ್ನೊಳಗಿನ ಪ್ರೈಸ್ ಗ್ರಾಫ್ ಅನ್ನು ಚೆಕ್ ಮಾಡಬಹುದು. ಇದರಲ್ಲಿ ನಾವು ರೀಸೆಂಟ್ 1 ತಿಂಗಳೊಳಗಿನ ಪ್ರೈಸ್ ಅನ್ನು ಗಮನಿಸಿದ್ರೆ ಇಲ್ಲಿ ಜುಲೈ 3ಕ್ಕೆ 1,22,900 ಸೆಲ್ಲಿಂಗ್ ಪ್ರೈಸ್ ಇದೆ. ಜೂನ್ 30ಕ್ಕೆ 1,34,900 ರೂಪಾಯಿ ಇದ್ದ ಪ್ರೈಸ್ ಒಮ್ಮೆಲೆ ಡೌನ್ ಆಗಿರುವುದನ್ನು ಗಮನಿಸಬಹುದು. ಇದೇ ರೀತಿ ಹಿಂದಿನ ದಿನಗಳಲ್ಲಿ ಎಷ್ಟೆಷ್ಟು ಪ್ರೈಸ್ ಇತ್ತು ಅಂತ ಚೆಕ್ ಮಾಡಿ ಅತಿ ಕಡಿಮೆ ಬೆಲೆ ಇರುವ ದಿನ ನಮಗೆ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಬಹುದು. ಹಾಗೂ ಇಲ್ಲಿ ಕೆಳಗೆ ಪ್ರೈಸ್ ಹಿಸ್ಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಇಂದಿನವರೆಗೆ ಇದ್ದ ಹೈಯೆಸ್ಟ್ ಪ್ರೈಸ್, ಲೋವೆಸ್ಟ್ ಪ್ರೈಸ್ ಹಾಗೂ ಎವರೇಜ್ ಪ್ರೈಸ್ ಅನ್ನು ಕೂಡ ಚೆಕ್ ಮಾಡಬಹುದು. ಇದರಲ್ಲಿ MRPಯನ್ನೇ ಹೈಯೆಸ್ಟ್ ಪ್ರೈಸ್ ಆಗಿ ತೋರಿಸ್ತದೆ ಹಾಗೂ ಆಫರ್ಗಳ ಸಂದರ್ಭದಲ್ಲಿ ಇದ್ದ ಅತಿ ಕಡಿಮೆ ಪ್ರೈಸ್ ಅನ್ನು ಲೋವೆಸ್ಟ್ ಪ್ರೈಸ್ ಅಂತ ತೋರಿಸ್ತದೆ. ಹಾಗೂ ನಾರ್ಮಲ್ ದಿನಗಳಲ್ಲಿ ಇದ್ದ ಬೆಲೆಯನ್ನು ಎವರೇಜ್ ಪ್ರೈಸ್ ಅಂತ ಮಾರ್ಕ್ ಮಾಡ್ತದೆ. ಇವತ್ತು iPhone 17 Pro ನ ಬೆಲೆ 1,22,900 ರೂಪಾಯಿ ಇರೋದ್ರಿಂದ
ಈಗ ಈ ಪ್ರಾಡಕ್ಟ್ ಒಳ್ಳೆಯ ಆಫರ್ಗೆ ಸೇಲ್ ಆಗ್ತಿದೆ ಅಂತಾನು ಹೇಳ್ಬೋದು. ಅದೇ ರೀತಿ ಇಲ್ಲಿ ಪ್ರೈಸ್ ಡ್ರಾಪ್ ಅಲರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ 2 ದಿನಗಳಲ್ಲಿ ಅಥವಾ 1 ವಾರದಲ್ಲಿ ಅಥವಾ ಮುಂದಿನ 1 ತಿಂಗಳಲ್ಲಿ ಪ್ರೈಸ್ ಕಡಿಮೆ ಆಗುವ ಸಾಧ್ಯತೆ ಇದೆಯಾ ಅಂತ ತೋರಿಸ್ತದೆ. ಇಲ್ಲಿ 100% ಇದ್ರೆ ನಾವು ಸೆಲೆಕ್ಟ್ ಮಾಡಿದ ದಿನದೊಳಗೆ ಖರೀದಿಸುವುದು ಒಳ್ಳೆಯದು ಅಂತ. ಹಾಗೂ 100% ಗಿಂತ ಕಡಿಮೆ ಅಥವಾ ಈ ರೀತಿ 37% ಚಾನ್ಸ್ ಅಂತ ಇದ್ರೆ ನಾವು ಅಷ್ಟು ದಿನಗಳು ವೈಟ್ ಮಾಡೋದು ಒಳ್ಳೆಯದಲ್ಲ ಅಂತ. ಈ ರೀತಿ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗಬಹುದಾ ಅಥವಾ ಇಳಿಕೆ ಆಗಬಹುದಾ ಅನ್ನೋದನ್ನು ಕೂಡ ನೋಡಬಹುದು. ಹಾಗೂ ಇಲ್ಲಿ ಕೆಳಗೆ ಸೆಟ್ ಅಲರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಬೆಲೆ ಕಡಿಮೆ ಆದಾಗ ನೋಟಿಫಿಕೇಶನ್ ಕೂಡ ಬರುತ್ತದೆ. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಕಂಪೇರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಶಾಪಿಂಗ್ ಆಪ್ಸ್ಗಳಲ್ಲಿ ಈ ಸೇಮ್ ಪ್ರಾಡಕ್ಟಿಗೆ ಎಷ್ಟು ಪ್ರೈಸ್ ಇದೆ ಅಂತ ಕಂಪೇರ್ ಮಾಡಿ ನೋಡಬಹುದು. ಇಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಐಫೋನ್ನ ಬೆಲೆ ಸೇಮ್ ಇದೆ. ಕೆಳಗೆ ಗಮನಿಸಿದ್ರೆ ಇತರ ಆನ್ಲೈನ್ ಶಾಪಿಂಗ್ ಸೈಟ್ಗಳನ್ನು ನೋಡಬಹುದು. ಇದರಲ್ಲಿ ಆ್ಯಪಲ್ ಹಾಗೂ ಅಮೆಝಾನ್ನಲ್ಲಿ ಐಫೋನ್ 17 ಪ್ರೋನ ಬೆಲೆ 1,34,900 ರೂಪಾಯಿ ಅಂತ ತೋರಿಸಿದ್ದಾರೆ. ಇದನ್ನು ನಾವು ಫ್ಲಿಪ್ಕಾರ್ಟ್ಗೆ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಇದರ ಬೆಲೆ ಬರೋಬ್ಬರಿ 12,000 ರೂಪಾಯಿ ಕಡಿಮೆ ಇದೆ. ಹಾಗಾದ್ರೆ ಇದರಲ್ಲಿ ಇರುವ ಬೆಲೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಅಮೆಝಾನ್ನಲ್ಲಿ ಚೆಕ್ ಮಾಡೋಣ. ಅಮೆಝಾನ್ನಲ್ಲಿ ಸೇಮ್ ಕಲರ್ನ ಸೇಮ್ ಐಫೋನ್ 17 ಪ್ರೋ 256 GB ವೇರಿಯೇಷನ್ನ ಬೆಲೆ 1,34,900 ಇದೆ. ಈ ರೀತಿ ಕಂಪೇರ್ ಮಾಡಿ ಕೂಡ ಬೆಸ್ಟ್ ಸೈಟ್ನಿಂದ ಚೀಪೆಸ್ಟ್ ಪ್ರೈಸ್ ಅನ್ನು ಖರೀದಿಸಬಹುದು. ಅದೇ ರೀತಿ ಇಲ್ಲಿ ಲುಕ್ ಅಲೈಕ್ ಅನ್ನೋ ಒಂದು ಆಪ್ಷನ್ ಇದೆ. ಇದರಲ್ಲಿ ನಾವು ಈಗ ನೋಡುತ್ತಿರುವ ಪ್ರಾಡಕ್ಟ್ನಂತೆಯೇ ಇರುವ ಬೇರೆ ಪ್ರಾಡಕ್ಟ್ಗಳನ್ನು ನೋಡಬಹುದು. ಸದ್ಯಕ್ಕೆ ಐಫೋನ್ 17 ಪ್ರೋಗೆ ಹೋಲುವ ಬೇರೆ ಪ್ರಾಡಕ್ಟ್ ಇಲ್ಲ. ನಾವು ಬೇರೆ ಯಾವುದಾದ್ರೂ ಪ್ರಾಡಕ್ಟನ್ನು ಇದರಲ್ಲಿ ನೋಡಿದರೆ ಅಲ್ಲಿ ಇಂಥದ್ದೇ ಪ್ರಾಡಕ್ಟ್ಗಳು ಇದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೆಲೆಯಲ್ಲಿ ಇರುವುದನ್ನು ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ರಿಲೇಟೆಡ್ ಡೀಲ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿರುವ ಪ್ರಾಡಕ್ಟ್ನ ಬೇರೆ ಬೇರೆ ವೇರಿಯೇಷನ್ಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಐಫೋನ್ 17 ಪ್ರೋನ ಬೇರೆ ಬೇರೆ ಕಲರ್ ವೇರಿಯೇಷನ್ಸ್ 256 GB, 512 GB, ಐಫೋನ್ ಪ್ರೋ, ಪ್ರೋ ಲೈಟ್, ಪ್ರೋ ಮ್ಯಾಕ್ಸ್ ಹೀಗೆ. ನೆಕ್ಸ್ಟ್ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ. ನಮ್ಮ ಹತ್ರ ಡೆಸ್ಕ್ಟಾಪ್ ಅಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಇದು ನಮಗೆ ಆಟೋಮ್ಯಾಟಿಕ್ ಆಗಿ ಆಫರ್ ಕೋಡ್ ಕೂಪನ್ಗಳನ್ನು ಪ್ರಾಡಕ್ಟ್ಗೆ ಅಟ್ಯಾಚ್ ಮಾಡಿ ಕೊಡ್ತದೆ. ಇದರಿಂದ ನಮಗೆ ಲಭ್ಯವಿರುವ ಬೆಸ್ಟ್ ಆಫರ್ನ ಲಾಭವನ್ನು ಪಡೆಯಬಹುದು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲದಿದ್ದರೆ ಈ ಆಪ್ಷನ್ ಬೈಹಟ್ಕೆ ಆ್ಯಪ್ನಲ್ಲಿ ಇದೆ. ಅದನ್ನು ಕೂಡ ತೋರಿಸ್ತೀನಿ. ಈಗ ಬೈಹಟ್ಕೆ ಆ್ಯಪನ್ನು ಓಪನ್ ಮಾಡೋಣ. ಇಲ್ಲಿ ನೀವು ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡ್ಬೋದು ಅಥವಾ ನಿಮಗೆ ಬೇಕಾದ ಪ್ರಾಡಕ್ಟನ್ನು ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂಡ ಐಫೋನ್ 17 ಪ್ರೋ ಸರ್ಚ್ ಮಾಡ್ತೀನಿ. ಇಲ್ಲೂ ಪ್ರೈಸ್ ಗ್ರಾಫ್ ಹಾಗೂ ಪ್ರೈಸ್ ಹಿಸ್ಟ್ರಿಯನ್ನು ಗಮನಿಸಬಹುದು. ಇದರಲ್ಲಿ ಡೀಲ್ ಸ್ಕೋರ್ ಅಂತ ಒಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿದ್ದಾರೆ. 100ರಲ್ಲಿ ಎಷ್ಟು ಸ್ಕೋರ್ ಅಂತ. ಸ್ಕೋರ್ ಜಾಸ್ತಿ ಇದ್ದರೆ ಈ ಟೈಮಲ್ಲಿ ಪ್ರೈಸ್ ಕಡಿಮೆ ಇದೆ ಅಂತ, ಹಾಗೂ ಸ್ಕೋರ್ ಕಡಿಮೆ ಇದ್ದರೆ ಪ್ರೈಸ್ ಜಾಸ್ತಿ ಇದೆ ಅಂತ ಅರ್ಥ. ಹಾಗೂ ಇದರಲ್ಲೂ ಪ್ರೈಸ್ ಕಂಪ್ಯಾರಿಸನ್ ಹಾಗೂ ಬೇರೆ ಬೇರೆ ಡೀಲ್ಸ್ಗಳನ್ನು ಕೊಟ್ಟಿದ್ದಾರೆ. ಲುಕ್ ಅಲೈಕ್ ಆಪ್ಷನ್ ಕೂಡ ಇದೆ. ಎಷ್ಟೇ ಅಲ್ಲದೆ ಈ ಆ್ಯಪ್ನ ಬೆಸ್ಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಇದರಲ್ಲಿರುವ ಸೂಪರ್ ಬ್ರೌಸರ್ ಅನ್ನೋ ಫೀಚರ್. ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಆನ್ಲೈನ್ ಸ್ಟೋರ್ಗಳು ಒಂದೇ ಕಡೆ ಸಿಗುತ್ತದೆ. ಹಾಗಾಗಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂತ ಬೇರೆ ಬೇರೆ ಆ್ಯಪ್ಸ್ ಡೌನ್ಲೋಡ್ ಮಾಡಿ ಸ್ಟೋರೇಜ್ ಫುಲ್ ಆಗುವ ತೊಂದರೆ ಇರೋದಿಲ್ಲ. ನಿಮ್ಮ ಹತ್ರ ಈ ಒಂದು ಆ್ಯಪ್ ಇದ್ದರೆ ಸಾಕು. ಹಾಗೂ ಬ್ಯೂಟಿ, ಎಲೆಕ್ಟ್ರಾನಿಕ್ಸ್, ಫ್ಯಾಷನ್, ಹೆಲ್ತ್ ಅಂತ ಬೇರೆ ಬೇರೆ ಕೆಟಗರಿಯ ಆನ್ಲೈನ್ ಸ್ಟೋರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಲರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾದ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಎಡಿಟ್ ಅಲರ್ಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಇದರಲ್ಲಿ ನಮಗೆ ಯಾವ ಬೆಲೆಯಲ್ಲಿ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕೋ ಆ ಪ್ರೈಸನ್ನು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಅಲರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಲೆ ಕಡಿಮೆ ಆದಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಡೀಲ್ಸ್ ಅನ್ನೋ ಆಪ್ಷನ್ನಲ್ಲಿ ನಮಗೆ ಈಗ ಯಾವ ಪ್ರಾಡಕ್ಟಿಗೆ ಒಳ್ಳೆಯ ಆಫರ್ ಹಾಗೂ ಬೆಸ್ಟ್ ಡೀಲ್ಸ್ ಇವೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ
ಇವತ್ತು ಯಾವ್ಯಾವ ಪ್ರಾಡಕ್ಟ್ಗಳಿಗೆ ಅತಿ ಕಡಿಮೆ ಬೆಲೆ ಇದೆ ಅನ್ನೋದನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಒಳ್ಳೆಯ ಆಫರನ್ನು ಹುಡುಕೋ ಕಷ್ಟ ಇರಲ್ಲ. ಹಾಗೂ ಇಲ್ಲಿಂದಲೇ ಪರ್ಚೇಸ್ ಮಾಡಿ ಹೆಚ್ಚಿನ ಲಾಭ ಪಡೆಯಬಹುದು. ಇಷ್ಟೇ ಅಲ್ಲದೆ ಇಲ್ಲಿ ಸ್ಕ್ಯಾನರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರ ಮೂಲಕ ಬೈಹಟ್ಟಿ ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡಿದ ಗಿಫ್ಟ್ ವೋಚರನ್ನು ಅಪ್ಲೈ ಮಾಡಿ ಒಂದೊಳ್ಳೆಯ ಆಫರ್ ನಿಮ್ಮದಾಗಿಸ್ಬೋದು. ಹಾಗೂ ಇಲ್ಲಿ ಗಿಫ್ಟ್ ಕಾರ್ಡ್ಸ್ ಅನ್ನೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ಅಮೆಝಾನ್, ಫ್ಲಿಪ್ಕಾರ್ಟ್ ಮುಂತಾದ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಇರುವ ಗಿಫ್ಟ್ ಕಾರ್ಡ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದು ಸ್ಪೆಂಡ್ ಲೆನ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಇದರಲ್ಲಿ ನಾವು ಇಷ್ಟರವರೆಗೆ ಎಷ್ಟು ಅಮೌಂಟ್ ಆನ್ಲೈನ್ ಶಾಪಿಂಗಿಗೆ ಖರ್ಚು ಮಾಡಿದ್ದೇವೆ ಅನ್ನೋದನ್ನು ನೋಡಬಹುದು. ನೆಕ್ಸ್ಟ್ ಇನ್ನೊಂದು ವಿಷಯ, ನೀವು ಯಾವುದೇ ಪ್ರಾಡಕ್ಟನ್ನು ಈ ಆ್ಯಪ್ನಿಂದ ಪರ್ಚೇಸ್ ಮಾಡೋದಿದ್ರೆ ಇದರಲ್ಲಿ 2 ಆಪ್ಷನ್ ತೋರಿಸ್ತದೆ, ಬೈ ಇನ್ಸೈಡ್ ಹಾಗೂ ಬೈ ಔಟ್ಸೈಡ್ ಅಂತ. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ಗಳಲ್ಲಿ ಪರ್ಚೇಸ್ ಮಾಡಬೇಕಿದ್ರೆ ಬೈ ಔಟ್ಸೈಡ್ಗೆ ಕ್ಲಿಕ್ ಮಾಡ್ಬೋದು. ಅಥವಾ ನೀವು ಒಂದು ವೇಳೆ ಬೈ ಇನ್ಸೈಡ್ಗೆ ಕ್ಲಿಕ್ ಮಾಡಿ ಬೈಹಟ್ಟಿ ಆ್ಯಪ್ ಮೂಲಕ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಇರುವ ಗಿಫ್ಟ್ ಕಾರ್ಡ್ಗಳು, ಕೂಪನ್ಗಳು ಹಾಗೂ 2 ಆಪ್ಷನ್ಗಳು ಸಿಗುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಈ ಬೈಹಟ್ಟಿ ಆ್ಯಪ್ನಲ್ಲಿ ಇರುವ ಎಕ್ಸ್ಟ್ರಾ ಫೀಚರ್ಗಳನ್ನು ನೋಡುವುದಾದರೆ ಇಲ್ಲಿ ರೈಡ್, ಕಂಪೇರ್ ಆ್ಯಂಡ್ ಬುಕ್ ಅನ್ನೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಊಬರ್, ರ್ಯಾಪಿಡೋ, ಓಲಾ ಮುಂತಾದ ಪಿಕಪ್ ಸರ್ವಿಸ್ಗಳನ್ನು ಒಂದೇ ಕಡೆಯಲ್ಲಿ ಪಡೆಯಬಹುದು. ಹಾಗೂ ಆ್ಯಪ್ಗಳನ್ನು ಲಿಂಕ್ ಮಾಡಿ ಯಾವುದರಲ್ಲಿ ಕಡಿಮೆ ಪ್ರೈಸ್ ಇದೆ ಅಂತ ಈಸಿಯಾಗಿ ಕಂಪೇರ್ ಮಾಡಬಹುದು. ಹಾಗೂ ಈಗ ಆ್ಯಕ್ಟಿವ್ ಇರುವ ಟ್ರಿಪ್ಸ್ಗಳನ್ನು ಕೂಡ ನೋಡಬಹುದು. ಇಷ್ಟೇ ಅಲ್ಲದೆ ನೀವು ಫ್ಲೈಟ್ಗಳಲ್ಲಿ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ಇಲ್ಲಿ ಫ್ಲೈಟ್ ಕಂಪೇರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರ ಮೂಲಕ ನೀವು ಫ್ಲೈಟ್ ಟಿಕೆಟನ್ನು ಸರ್ಚ್ ಮಾಡಬಹುದು ಹಾಗೂ ಕಂಪೇರ್ ಮಾಡಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಫ್ಲೈಟನ್ನು ಬುಕ್ ಮಾಡಬಹುದು. ಇಷ್ಟೊಂದು ಉಪಯುಕ್ತವಾಗಿರುವ ಬೈಹಟ್ಟಿ ಆ್ಯಪ್ನ ಲಿಂಕನ್ನು ಈಗಾಗಲೇ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ನಲ್ಲಿ ಕೊಟ್ಟಿದ್ದೇನೆ. ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ, ಈ ರೀತಿ ನಾವು ಡಿಸ್ಕೌಂಟ್ನ ಹೆಸರಲ್ಲಿ ಮೋಸ ಹೋಗುವುದನ್ನು ತಪ್ಪಿಸಬಹುದು. ಇನ್ನೊಂದು ಮುಖ್ಯ ಸಲಹೆ, ಆನ್ಲೈನ್ನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ ನಂತರ ಡೆಲಿವರಿ ಬಂದಾಗ ಪ್ಯಾಕೇಜನ್ನು ಚೆನ್ನಾಗಿ ಪರಿಶೀಲಿಸಿ. ಹಾಗೂ ಅನ್ಬಾಕ್ಸಿಂಗ್ ಮಾಡುವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ರೆ ಅಥವಾ ರಾಂಗ್ ಪ್ರಾಡಕ್ಟ್ ಬಂದಿದ್ರೆ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಸಮಯದಲ್ಲಿ ಅದು ಸಾಕ್ಷಿಯಾಗಿ ಉಪಯೋಗಕ್ಕೆ ಬರುತ್ತೆ. ಹೀಗೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಸಾವಿರಾರು ರೂಪಾಯಿ ಉಳಿಸಬಹುದು. ನಿಮಗೆ ಈ ಮಾಹಿತಿ ಉಪಯೋಗ ಅನಿಸಿದ್ರೆ ಆನ್ಲೈನ್ ಶಾಪಿಂಗ್ ಮಾಡುವ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.